ಎಲ್ಲರಿಗೂ ಸ್ವಾಗತ. ಸ್ವಾತಂತ್ರ್ಯ ಹೋರಾಟ ಪಾಠಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಪರೀಕ್ಷೆಗೆ 4 ಅಂಕ ಈ ಪಾಠದಲ್ಲಿ ಬರ್ತದೆ. ಮುತ್ತು ಪೋಣಿಸಿದಂಗೆ ಪೋಣಿಸಬೇಕು, ವಾಕ್ಯಗಳ ರಚನೆ ಚೆನ್ನಾಗಿರಬೇಕು, ನಿಖರವಾಗಿರಬೇಕು, ಸ್ಪಷ್ಟವಾಗಿ ಅರ್ಥವಾಗುವಂತಿರಬೇಕು. ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಮಂದಗಾಮಿಗಳ ಪಾತ್ರ ವಿವರಿಸಿ. ಕಾಂಗ್ರೆಸ್ಸಿನ ಮೊದಲ 20 ವರ್ಷಗಳು ಮಂದಗಾಮಿಗಳ ಕಾಲವಾಗಿತ್ತು. ಉಮೇಶ್ ಚಂದ್ರ ಬ್ಯಾನರ್ಜಿ, ಮಹಾದೇವ ಗೋವಿಂದ ರಾನಡೆ, ದಾದಾಬಾಯಿ ನವರೋಜಿ, ಗೋಪಾಲಕೃಷ್ಣ ಗೋಖಲೆ ಮಂದಗಾಮಿಗಳಲ್ಲಿದ್ದಂಥ ಪ್ರಮುಖ ನಾಯಕರು. ಬ್ರಿಟಿಷ್ ಆಡಳಿತದಲ್ಲಿ ನಂಬಿಕೆ ಇಟ್ಟಂಥವರು. ಪ್ರಾರ್ಥನೆ ಮತ್ತು ಮನವಿಗಳ ಮೂಲಕ ಬೇಡಿಕೆ ಮುಂದಿಡುತ್ತಿದ್ದರು. ಜನರಲ್ಲಿ ರಾಜಕೀಯ ಪ್ರಜ್ಞೆ ಮೂಡಿಸುವ ಪ್ರಯತ್ನ ಮಾಡುತ್ತಿದ್ದರು. ಸಭೆಗಳನ್ನು ಸಂಘಟಿಸಿ ಸಮಸ್ಯೆಗಳ ಬಗ್ಗೆ ಚರ್ಚೆ ನಡೆಸುತ್ತಿದ್ದರು. ಸೈನಿಕ ವೆಚ್ಚ ಕಡಿತ, ಕೈಗಾರಿಕೆಗಳ ಅಭಿವೃದ್ಧಿ, ಭಾರತೀಯರಿಗೆ ಉತ್ತಮ ಶಿಕ್ಷಣ, ಬಡತನದ ಬಗ್ಗೆ ಅಧ್ಯಯನ ಇವರ ಪ್ರಮುಖ ಬೇಡಿಕೆಗಳು. ರಾಷ್ಟ್ರೀಯ ಉದಾರವಾದದ ಕಾಲ ಎಂದು ಕೂಡ ಇದನ್ನು ಕರೆಯಲಾಗಿದೆ. ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ತೀವ್ರವಾದಿಗಳ ಪಾತ್ರ ವಿವರಿಸಿ. ಮಂದಗಾಮಿಗಳ ಬಗ್ಗೆ ಅಸಮಾಧಾನ ಹೊಂದಿದ್ದ ಕಾಂಗ್ರೆಸ್ಸಿನ ಒಂದು ಗುಂಪು, ಅರವಿಂದ ಘೋಷ್, ಲಾಲಾ ಲಜಪತ್ ರಾಯ್, ಬಾಲಗಂಗಾಧರ್ ತಿಲಕ್ ಮತ್ತು ಬಿಪಿನ್ ಚಂದ್ರ ಪಾಲ್ ಪ್ರಮುಖರು ಬಂಗಾಳ ವಿಭಜನೆಗೆ ವಿರೋಧ ವ್ಯಕ್ತಪಡಿಸಿದರು. ಸ್ವದೇಶಿ ಚಳುವಳಿಯನ್ನು ಆರಂಭಿಸಿದರು. ಬಂಗಾಳದಲ್ಲಿ ರಕ್ಷಾಬಂಧನ ಕಾರ್ಯಕ್ರಮವನ್ನು ಪ್ರಾರಂಭಿಸಿದರು. ವಿದೇಶಿ ವಸ್ತುಗಳ ಬಹಿಷ್ಕಾರ, ಸ್ವದೇಶಿ ವಸ್ತುಗಳ ಪುರಸ್ಕಾರ, ಜನಸಾಮಾನ್ಯರ ಚಳುವಳಿಯಲ್ಲಿ ಭಾಗವಹಿಸಲು ಪ್ರೇರಣೆ, ಪೂರ್ಣ ಸ್ವರಾಜ್ಯ, ಜನರಲ್ಲಿ ಜಾಗೃತಿ. ಪೂರ್ಣ ಸ್ವರಾಜ್ಯ ಇವರ ಗುರಿ. ಪತ್ರಿಕೆಗಳ ಮೂಲಕ ಜನರಲ್ಲಿ ಜಾಗೃತಿ. ಸ್ವಾತಂತ್ರ್ಯ ಚಳುವಳಿಯಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳ ಬಳಕೆ. ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಕ್ರಾಂತಿಕಾರಿಗಳ ಪಾತ್ರವನ್ನು ವಿವರಿಸಿ. ಪೂರ್ಣ ಸ್ವರಾಜ್ಯ ಹೊಂದುವುದು ಕ್ರಾಂತಿಕಾರಿಗಳ ಕನಸಾಗಿತ್ತು. ಹಿಂಸಾತ್ಮಕ ಮಾರ್ಗದಲ್ಲಿ ಕ್ರಾಂತಿಕಾರಿಗಳು ನಂಬಿಕೆ ಇಟ್ಟಿದ್ದರು. ರಹಸ್ಯ ಸಂಘಗಳ ಸ್ಥಾಪನೆ, ಹಣ ಶಸ್ತ್ರಾಸ್ತ್ರಗಳ ಸಂಗ್ರಹಣೆ, ಬ್ರಿಟಿಷರ ವಿರುದ್ಧದ ಹೋರಾಟಕ್ಕೆ ತರಬೇತಿ, ಗುರಿ ಸಾಧನೆಗಾಗಿ ಬಾಂಬು ಮತ್ತು ಬಂದೂಕುಗಳ ಬಳಕೆ. ಬ್ರಿಟಿಷರಿಂದ ಕ್ರೂರವಾಗಿ ದಮನಿತರಾದರು. ರಾಜ್ಗುರು, ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್, ವಿನಾಯಕ ದಾಮೋದರ ಸಾವರ್ಕರ್, ಖುದಿರಾಮ್ ಬೋಸ್, ವಿಷ್ಣು ಶಾಸ್ತ್ರಿ ಚಿಪಳುಣ್ಕರ್ ಪ್ರಮುಖರು. ಬಂಗಾಳ ವಿಭಜನೆಯ ಕಾರಣ ಮತ್ತು ಪರಿಣಾಮಗಳನ್ನು ವಿವರಿಸಿ. ಬಂಗಾಳವು ತೀವ್ರ ಸ್ವರೂಪದ ಬ್ರಿಟಿಷ್ ವಿರೋಧಿ ಭಾವನೆಗಳ ಕೇಂದ್ರವಾಗಿತ್ತು. ಪೂರ್ವ ಭಾಗದಲ್ಲಿ ಮುಸ್ಲಿಮರು ಮತ್ತು ಪಶ್ಚಿಮ ಭಾಗದಲ್ಲಿ ಹಿಂದೂಗಳು ಹೆಚ್ಚಾಗಿದ್ದರು. ಹಿಂದೂ ಮುಸ್ಲಿಮರನ್ನು ವಿಭಜಿಸುವುದು ಬ್ರಿಟಿಷರ ಉದ್ದೇಶವಾಗಿತ್ತು. ಆ ಮೂಲಕ ಸ್ವಾತಂತ್ರ್ಯ ಚಳವಳಿಯ ತೀವ್ರತೆ ಕುಗ್ಗಿಸುವುದು. ಕಾಂಗ್ರೆಸ್ನಿಂದ ಬಂದ ಬಂಗಾಳ ವಿಭಜನೆ ವಿರೋಧ. ದೇಶದಾದ್ಯಂತ ಚಳವಳಿಗಳು ಆರಂಭವಾದವು. ಬಂಗಾಳದಲ್ಲಿ ರಕ್ಷಾಬಂಧನ ಕಾರ್ಯಕ್ರಮ ನಡೆಯಿತು. ದೇಶದಾದ್ಯಂತ ಸ್ವದೇಶಿ ಚಳವಳಿ ಕೂಡ ಆರಂಭವಾಯಿತು. 1911ರಲ್ಲಿ ಬ್ರಿಟಿಷ್ ಸರ್ಕಾರ ಬಂಗಾಳ ವಿಭಜನೆಯನ್ನು ಹಿಂತೆಗೆದುಕೊಂಡಿತು. ಭಾರತ ಸ್ವಾತಂತ್ರ್ಯ ಹೋರಾಟದಲ್ಲಿ ಬಾಲಗಂಗಾಧರ ತಿಲಕರ ಪಾತ್ರ ವಿವರಿಸಿ. ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು, ಅದನ್ನು ಪಡೆದೇ ತೀರುತ್ತೇನೆ. ಕೇಸರಿ ಮತ್ತು ಮರಾಠ ಪತ್ರಿಕೆಗಳ ಆರಂಭ ಮಾಡಿದರು. ಗೀತರಹಸ್ಯ ಗ್ರಂಥ ರಚನೆ ಕೂಡ ಮಾಡಿದರು. ಗಣೇಶ ಜಯಂತಿ, ಶಿವಾಜಿ, ದುರ್ಗಾ ಉತ್ಸವಗಳನ್ನು ಸ್ವತಂತ್ರ ಚಳವಳಿಗೆ ಬಳಸಿಕೊಂಡರು. ಬಂಗಾಳ ವಿಭಜನೆಗೆ ವಿರೋಧ ವ್ಯಕ್ತಪಡಿಸಿದರು. ಸ್ವದೇಶಿ ಚಳವಳಿಯನ್ನು ಆರಂಭಿಸಿದರು. ಬಂಗಾಳದಲ್ಲಿ ರಕ್ಷಾಬಂಧನ ಕಾರ್ಯಕ್ರಮ ಪ್ರಾರಂಭಿಸಿದರು. ವಿದೇಶಿ ವಸ್ತುಗಳ ಬಹಿಷ್ಕಾರ, ಜನಸಾಮಾನ್ಯರು ಚಳವಳಿಯಲ್ಲಿ ಭಾಗವಹಿಸುವ ಪ್ರೇರಣೆ, ಪೂರ್ಣ ಸ್ವರಾಜ್ಯ ಇವರ ಗುರಿಯಾಗಿತ್ತು. ಪತ್ರಿಕೆಗಳ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸುವುದಾಗಿತ್ತು. ಭಾರತದ ಸ್ವತಂತ್ರ ಹೋರಾಟದಲ್ಲಿ ಗಾಂಧೀಜಿಯವರ ಪಾತ್ರ ವಿವರಿಸಿ. ಸಬರಮತಿ ಆಶ್ರಮದ ಮೂಲಕ ಹೋರಾಟಕ್ಕೆ ಚಾಲನೆ, ರೈಲಿನಲ್ಲಿ ಭಾರತ ದರ್ಶನ, ಚಂಪಾರಣ್ಯದಲ್ಲಿ ನೀಲಿ ಬೆಳೆಗಾರರ ಪರ ಹೋರಾಟ, ಅಹಮದಾಬಾದ್ ಗಿರಣಿ ಕಾರ್ಮಿಕರ ಪರ ಹೋರಾಟ, ಖೇಡಾ ರೈತರ ಪರ ಹೋರಾಟ, ಸತ್ಯ, ಅಹಿಂಸೆ ಮತ್ತು ಸತ್ಯಾಗ್ರಹಗಳ ಪ್ರಯೋಗ, ಜನಸಾಮಾನ್ಯರ ಜೊತೆ ಸಂವಾದ, ಹರಿಜನ ಮತ್ತು ಯಂಗ್ ಇಂಡಿಯಾ ಪತ್ರಿಕೆಗಳ ಪ್ರಾರಂಭ. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ಬಗ್ಗೆ ವಿವರಿಸಿ. ರೌಲತ್ ಕಾಯ್ದೆ ವಿರೋಧಿಸಿ ಹರ್ತಾಳಕ್ಕೆ ಗಾಂಧೀಜಿ ಕರೆ,
ಪಂಜಾಬಿನಲ್ಲಿ ಫಾಕ್ರುದ್ದೀನ್ ಮತ್ತು ಸತ್ಯಪಾಲ್ ಬಂಧನ, ಅಮೃತ್ಸರದಲ್ಲಿ ಪ್ರತಿಭಟನಾ ಸಭೆ, ಜನರಲ್ ಡಯಾರ್ನಿಂದ ಗುಂಡಿನ ದಾಳಿ, 380 ಜನರ ಮರಣ, ಸಾವಿರಾರು ಜನರ ಗಾಯಾಳು, ಪಂಜಾಬಿನಲ್ಲಿ ಸೈನ್ಯಾಡಳಿತ ಜಾರಿ, ರವೀಂದ್ರನಾಥ್ ಠಾಗೂರರಿಂದ ನೈಟ್ಹುಡ್ ಪದವಿ ವಾಪಸ್, ಗಾಂಧೀಜಿಯವರಿಂದ ಅಸಹಕಾರ ಚಳುವಳಿ ಆರಂಭ. ಸ್ವಾತಂತ್ರ್ಯ ಚಳುವಳಿಯ ಸಂದರ್ಭದಲ್ಲಿ ನಡೆದ ಅಸಹಕಾರ ಚಳುವಳಿಯನ್ನು ವಿವರಿಸಿ 4 ಮಾರ್ಕ್ಸ್ಗೆ ಬರ್ತದೆ. 1920ರಲ್ಲಿ ಅಸಹಕಾರ ಚಳುವಳಿ ಪ್ರಾರಂಭ. ವಿದ್ಯಾರ್ಥಿಗಳು ಶಾಲಾ ಕಾಲೇಜುಗಳನ್ನು ತೊರೆದರು. ವಕೀಲರಿಂದ ನ್ಯಾಯಾಲಯ ಕಲಾಪಗಳ ಬಹಿಷ್ಕಾರ ಹಾಕಿದರು. ಬ್ರಿಟಿಷರು ನೀಡಿದ್ದ ಪದವಿಗಳನ್ನು ಹಿಂತಿರುಗಿಸುವುದು, ರಾಷ್ಟ್ರೀಯ ಶಾಲೆಗಳ ಪ್ರಾರಂಭ, ಶಾಸನ ಸಭೆಗಳಿಗೆ ರಾಜೀನಾಮೆ, ಚುನಾವಣೆಗಳಿಗೆ ಬಹಿಷ್ಕಾರ, ವಿದೇಶಿ ವಸ್ತುಗಳಿಗೆ ಬಹಿಷ್ಕಾರ. ಚೌರಿ ಚೌರ ಘಟನೆಯ ಬಗ್ಗೆ ಬರೆಯಿರಿ. ಚೌರಿಚೌರ ಎಂಬಲ್ಲಿ 3000 ರೈತರ ಗುಂಪು ಪೊಲೀಸ್ ಸ್ಟೇಷನ್ ಮುಂದೆ ಸೇರಿತ್ತು. ಕಾಂಗ್ರೆಸ್ ಹೋರಾಟಗಾರರನ್ನು ಥಳಿಸಿದ ಅಧಿಕಾರಿಯ ವಿರುದ್ಧ ಪ್ರತಿಭಟಿಸುವುದು ಅವರ ಉದ್ದೇಶವಾಗಿತ್ತು. ಇದನ್ನು ಸಹಿಸದ ಪೊಲೀಸರು ಗುಂಡು ಹಾರಿಸಿದರು. ಇದು ಜನರನ್ನು ಕೆರಳಿಸಿದಲ್ಲದೆ ಜನರು ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಇಟ್ಟರು. 22 ಜನ ಪೊಲೀಸರು ಸಜೀವ ದಹನವಾದರು. ಬೇರೆ ಕಡೆಗಳಲ್ಲಿ ಹಿಂಸಾಚಾರಗಳು ನಡೆದವು. ಇದರಿಂದ ಮನನೊಂದು ಗಾಂಧೀಜಿ ಅಸಹಕಾರ ಚಳುವಳಿಯನ್ನು ಹಿಂತೆಗೆದುಕೊಂಡರು. ಇನ್ನೆಲ್ಲ ಪ್ರತಿ ವಿದ್ಯಾರ್ಥಿಗಳೇ, ಚೆನ್ನಾಗಿ ಅಭ್ಯಾಸ ಮಾಡಿಕೊಳ್ಳಿ, ಮನನ ಮಾಡಿಕೊಳ್ಳಿ, ಗಟ್ಟೀಕರಣ ಮಾಡಿಕೊಳ್ಳಿ, ಇಚ್ಛಾಶಕ್ತಿಯಿಂದ ಅಭ್ಯಾಸ ಮಾಡಿ, ಪರೀಕ್ಷೆಯ ಯಶಸ್ಸಿಗೆ ಸಾಧಕರಾಗಿ ಹೊರಬನ್ನಿ. ಸರ್ವೇ ಜನ ಸುಖಿನೋ ಭವಂತು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್. ಈ ಪಾಠದ ಉಳಿದ ವಿಷಯಗಳ ಮುಂದಿನ ವಿಡಿಯೋಗಳು ತರಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಎಲ್ಲರಿಗೂ ಶುಭವಾಗಲಿ.